ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡೋಣ. ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆನೂ ಈ ವಿಡಿಯೋದಲ್ಲೇ ನಾವು ಕಂಪ್ಲೀಟ್ ಆಗಿ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎವ್ರಿ ವೀಕೆಂಡ್ ಅಲ್ಲಿ ನಾನು ಯಾವ್ದಾದ್ರು ಕಮೆಂಟ್ಸ್ ಗಳಿಗೆ ಉತ್ತರ ಕೊಡ್ತೀನಿ, ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ತಿಳಿಸಿ ಅಂತ ಅದಕ್ಕೆ ಹೇಳೋದು ನಾನು ಎವ್ರಿ ಟೈಮ್ ನಿಮಗೆ. ಯಾಕಂದ್ರೆ ನೀವು ಹಾಕುವಂತ ಕಮೆಂಟ್ ಗಳಿಗೆ ನಾನು ಇಂಡಿವಿಜುವಲ್ ಆಗಿ ಕೂತ್ಕೊಂಡು ಕಮೆಂಟ್ ನ ರಿಪ್ಲೈ ಮಾಡೋದಕ್ಕಿಂತ ನಿಮ್ಗಳಿಗೆ ಇಲ್ಲಿ ನೇರವಾಗಿ ಉತ್ತರ ಕೊಟ್ಬಿಟ್ರೆ ನಿಮ್ ಎಲ್ಲದಕ್ಕೂ ಸೊಲ್ಯೂಷನ್ಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನೀವೇ ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೆ ವೀಕೆಂಡ್ ಅಲ್ಲಿ ನಾನು ನಿಮ್ಗೆ ರಿಪ್ಲೈನ ಕೊಡ್ತಾ ಹೋಗ್ಬಿಡ್ತೀನಿ. ಇದ್ರ ಜೊತೆಗೆ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆನೂ ಒಂದಷ್ಟು ಮಾತಾಡೋಣ. ಪ್ರೈಸ್ ಏರಿಕೆನ ಇಳಿಕೆನ ಇವತ್ತೂನು ಅಂತ ಹೇಳಿ ಎವ್ರಿಡೇ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನಾನು ವಿಡಿಯೋಸ್ ನ ಮಾಡ್ತಾನೆ ಇದೀನಿ. ಇದರಿಂದ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಕೂಡ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಹಾಗೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕ್ವಶನ್ ಅಂಡ್ ಆನ್ಸರ್ಸ್ ಗೆ ಹೋಗೋದಕ್ಕಿಂತ ಮುಂಚೆ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನೋಡ್ಬಿಡೋಣ. ಇವತ್ತು ಬೆಂಗಳೂರಲ್ಲಿ ಎಷ್ಟಾಗಿದೆ, ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ನೋಡ್ಬಿಡೋಣ. ಪ್ರೈಸ್ ಇವತ್ತು ಆಕ್ಚುಲಿ ಬೆಲೆ ಜಾಸ್ತಿ ಆಗಿದೆ. ನಿನ್ನೆ ಕೂಡ ಬೆಲೆ ಜಾಸ್ತಿ ಆಗಿತ್ತು, ಅದರ ಮೊನ್ನೆ ಕೂಡ ಬೆಲೆ ಜಾಸ್ತಿ ಆಗಿತ್ತು. ಸೊ ಈ ವಾರದಲ್ಲಿ ಕಂಪ್ಲೀಟ್ಲಿ ಒಂದ್ 2 ದಿನ ಬೆಲೆ ಕಮ್ಮಿ ಆಗಿದ್ರೆ ಮಿಕ್ಕಿರುವಂತ ಎಲ್ಲಾ ದಿನಗಳೂ ಬೆಲೆ ಜಾಸ್ತಿ ಆಗಿರೋದನ್ನೇ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಸೊ ಇವತ್ತು ಕೂಡ ಚಿನ್ನದ ಬೆಲೆ ಏರಿಕೆ ಆಗಿದೆ. ಎಷ್ಟು ಏರಿಕೆ ಆಗಿದೆ ಅಂತ ನೋಡೋಣ. 24 ಕ್ಯಾರೆಟ್ ಚಿನ್ನ ಇವತ್ತು 15,284 ರೂಪಾಯಿ ಇದೆ. ನೆನೆ 15,235 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,52,840 ಆಗುತ್ತೆ. ನೆನೆ 1,52,350. ನನಗೂ ಇವತ್ತು 49 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 1 ಗ್ರಾಮ್ಗೆ 490 ರೂಪಾಯಿ. 10 ಗ್ರಾಮಿನ 22 ಕ್ಯಾರೆಟ್ ಚಿನ್ನಕ್ಕೆ 24 ಕ್ಯಾರೆಟ್ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಸೊ 49 ರೂಪೀಸ್ ಪರ್ ಗ್ರಾಮ್ ಇವತ್ತು ಮತ್ತೆ 24 ಕ್ಯಾರೆಟ್ ಚಿನ್ನದಲ್ಲಿ ಏರಿಕೆ ಆಗಿದೆ. 22 ಕ್ಯಾರೆಟ್ ಚಿನ್ನ ಇವತ್ತು 14,010 ರೂಪಾಯಿ ಆಗಿದೆ. 14,010 ರೂಪಾಯಿ. ನೆನೆ 13,965 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,40,100 ರೂಪಾಯಿ. ನೆನೆ 1,39,650. ನೆನೆಗೂ ಇವತ್ತು 45 ರೂಪಾಯಿ ಬೆಲೆ ಇನ್ಕ್ರೀಸ್ ಆಗಿದೆ. 450 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 11,463 ರೂಪಾಯಿ. ನೆನೆ 11,426 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,14,630. ನೆನೆ 1,14,260. ನೆನ್ನೆಗೂ ಇವತ್ತು 37 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 370 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. ಸೊ ಗ್ರಾಜುವಲಿ ಏನೆಲ್ಲ ನಾವು ಕಳೆದ ವಾರದಲ್ಲಿ ಸ್ವಲ್ಪ ಇಳಿಕೆ ಅಂತ ಏನು ನಾವು ಫೋಕಸ್ ಮಾಡ್ತಿದ್ವಿ, ಬಟ್ ಈ ವಾರದಲ್ಲಿ ಕಂಪ್ಲೀಟ್ಲಿ 50-50 ಅಲ್ಲಿ ಇತ್ತು ಚಿನ್ನ ಮತ್ತು ಬೆಳ್ಳಿಯ ದರ. ಏನ್ ಇಳಿಕೆ ಆಯ್ತು ಮತ್ತೆ ಏರಿಕೆ ಆಯ್ತು, ಇನ್ನು ಮುಂದಕ್ಕೆ ಹೋಗುತ್ತೆ ಹೇಳಕ್ಕಾಗಲ್ಲ. ಆಲ್ ಆಫ್ ಸಡನ್ ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಸೊ ನಿನ್ನೆ ಮೊನ್ನೆಯಿಂದ ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿರೋರಿಗೆ ಲಾಭ ಸಿಕ್ಕಿದೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಮತ್ತೊಮ್ಮೆ ಏರಿಕೆ ಆಗಿದೆ. ಆದ ಕಾರಣ ಚಿನ್ನದ ಮೇಲೂ ಹೊಡೆತ ಬೀಳುತ್ತೆ, ಬೆಳ್ಳಿ ದರದ ಮೇಲೂ ಹೊಡೆತ ಗ್ಯಾರಂಟಿ ಬೀಳುತ್ತೆ. ಅಂಡ್ ಇವತ್ತಿನ ಬೆಳ್ಳಿಯ ದರ ನೋಡೋದಾದ್ರೆ ಏನು ಚೇಂಜಸ್ ಆಗದಿರೋ ಹಾಗೆ 260 ರೂಪೀಸ್ ಇತ್ತು 1 ಗ್ರಾಮ್ ಇದೆ. 260 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗಿದೆ. 2,60,000 ರೂಪಾಯಿ 1 ಕೆಜಿ ಬೆಳ್ಳಿಗೆ ಇವತ್ತು ಆಗುತ್ತೆ. ನಾನು ಹೇಳೋದು ಪ್ಯೂರ್ಲಿ ಮಾರ್ಕೆಟ್ ವ್ಯಾಲ್ಯೂ, GST ಮೇಕಿಂಗ್ ವೇಸ್ಟೇಜ್ ಆಡ್ ಆಗಿರಲ್ಲ. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ಬೀಳುತ್ತೆ, ಸರಿನಾ? ಸೊ ಇದಿಷ್ಟು ಚಿನ್ನದ ವಿಚಾರ ಆದ್ರೆ ನೀವುಗಳು ಕೇಳಿರುವಂತ ಕಮೆಂಟ್ಸ್ ಗಳಿಗೆ ಈಗ ಉತ್ತರ ಕೊಡ್ತಾ ಹೋಗ್ಬೇಡ. ನಮಸ್ತೆ ಮೇಡಮ್, ಹೆಸರು ಸೇರ್ಪಡೆ ಮಾಡಿಕೊಳ್ಳೋಕೆ ಅವಕಾಶ ಇದೆಯೇ ಅಲ್ವಾ? ಹೌದು, ನಾನು ಇದು ರೇಷನ್ ಕಾರ್ಡ್ಗೆ ನಾನು ಮಾಡಿರುವಂತ ವಿಡಿಯೋಗೆ ಇದನ್ನ ಕಮೆಂಟ್ ಹಾಕಿದ್ದಾರೆ. ನಾನು ನಿಮ್ಗೆ ಆ ವಿಡಿಯೋದಲ್ಲಿ ಅದನ್ನೇ ಹೇಳಿರೋದು. ತಿದ್ದುಪಡಿ ಮತ್ತೆ EKYC ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಎಕ್ಸ್ಟೆನ್ಷನ್ ಮಾಡಿದರೆ ದಿನಾಂಕನ ಅಂತ ಹೇಳಿ. ಹೊಸ ಹೆಸರು ಸೇರ್ಪಡೆ ಮಾಡಬೇಕು ರೇಷನ್ ಕಾರ್ಡ್ಗೆ, BPL, ಅಂತ್ಯೋದಯ, APL ಯಾವ ಕಾರ್ಡ್ ಬೇಕಾದ್ರೂ ನೀವು ಕರೆಕ್ಷನ್ಸ್ ನ ಮಾಡಿಸ್ಕೋಬಹುದು. ಹೊಸ ಹೆಸರು ಹಾಕ್ಬೋದು, ಹಳೆ ಹೆಸರು ಡಿಲೀಟ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ಇಲ್ಲಿ ಹೊಸ ರೇಷನ್ ಕಾರ್ಡು ನಾನು ಹೋಗಿ ನನ್ನ ಹತ್ರ ರೇಷನ್ ಕಾರ್ಡೇ ಇಲ್ಲ, ನಾನು ಹೊಸ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬೇಕು ಅಂತ ನೀವೇನಾದ್ರೂ ಆತರ ಕ್ಯಾಟಗರಿಯಲ್ಲಿ ಯಾರಾದ್ರೂ ವೇಟ್ ಮಾಡ್ತಿದ್ರೆ ನಿಮ್ಗಳಿಗೆ ಅವಕಾಶ ಇಲ್ಲ. ಅದು ಬಿಟ್ಟು ಬೇರೆಯವರಿಗೆಲ್ಲ ಅಂದ್ರೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಿಕ್ಕೆ ಅವಕಾಶ ಇದೆ, ಸರಿನಾ? ಅಫ್ಕೋರ್ಸ್ ಮಾಡಿಸ್ಕೋಬಹುದು, ಹೋಗಿ ನೀವು ಬೆಂಗಳೂರಿನಲ್ಲಿ ಮಾಡಿಸ್ಕೊಂಡ್ಬರ್ಬೋದು. ಸೊ ನೆಕ್ಸ್ಟ್ 29ನೇ ಕಂತಿನ ಹಣ ಬೆಂಗಳೂರು ಸೌತ್ಗೆ ರಿಸೀವ್ ಆಗಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ನಾನು ಹೇಳ್ದೆ ನಿಮ್ಗೆ 29ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಹೇಳಿ. ಬಿಕಾಸ್ ಬೈ ಎಲೆಕ್ಷನ್ ಬಂದಿದ್ದ ಕಾರಣ ಅಮೌಂಟ್ ನ ರಿಲೀಸ್ ಮಾಡಿದ್ರು. ಅದು ಕೂಡ ಟೀಕೆ ಆಗಿತ್ತು ಎಲೆಕ್ಷನ್ ಕಮಿಷನ್ ಕಡೆಯಿಂದ. ಎಲೆಕ್ಷನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ದುಡ್ಡ ಬಿಟ್ಬಿಟ್ಟಿದ್ದಾರೆ, ಅದು ಇದು ಅಂತ ಎಲ್ಲ ತುಂಬಾನೇ ಟೀಕೆ ಮಾಡಿದ್ರು. ಎಂಡ್ ಆಫ್ ದ ಡೇ ಗವರ್ಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ನಮಗೆ ಏನ್ ಬರ್ಬೇಕು, ದುಡ್ಡು ಬರ್ಬೇಕು. ಲಾಸ್ಟ್ ಅಲ್ಲಿ ಆ ದುಡ್ಡು ನಮ್ಮ ಜೋಬಿಗೆ ಬಂದು ಸೇರ್ಕೋತಾ ಅಷ್ಟೇ ನಾವು ಫೋಕಸ್ ಮಾಡೋಣ. ಯಾಕಂದ್ರೆ ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಇದು ಯಾವ್ದು ವರ್ಕೌಟ್ ಆಗಲ್ಲ. ಸೊ ಎಲೆಕ್ಷನ್ ಆದ್ರೂ ಬರ್ಲಿ, ಇನ್ನೊಂದಾದ್ರೂ ಆಗ್ಲಿ, ಯಾಕೆ ಪೇಮೆಂಟ್ ಬಂತ, ಗೃಹಲಕ್ಷ್ಮಿ ಹಣ ಬಂತ, ಅಷ್ಟ್ರಲ್ಲಿ ಇರೋಣ. 29 ಸೌತ್ ಬೆಂಗಳೂರು ಬಂದಿದೆ ಅಂತ ಮೆಸೇಜ್ ಹಾಕಿದೀರ. 29-30 ಕಂತಿನ ಹಣ ಜಮಾ ಆಗಿಲ್ಲ.
30ನೇ ಕಂತಿನ ಹಣಕ್ಕೆ ಹೋಗ್ಲೇಬೇಡಿ. 29 ಇನ್ನ ತುಂಬಾ ಜನಕ್ಕೆ ಬಂದಿಲ್ಲ. 29 ಬಂದ ಮೇಲೆನೆ 30 ಬರೋದು ನಿಮಗೆ. 30ನೇ ಕಂತಿನ ಹಣದ ಬಗ್ಗೆ ಇನ್ನೇ ಯಾವ್ದೇ ರೀತಿಯಾಗಿರುವಂತ ನ್ಯೂಸ್ಗಳು ಬಂದಿಲ್ಲ. ಕೊಡ್ತಾರಾ ಅಥವಾ ಇನ್ನ ಎಷ್ಟು ಡಿಲೇ ಮಾಡ್ತಾರೆ, ಇಲ್ಲ ಅಂದ್ರೆ ಇವಾಗ ಬ್ಯಾಕ್ ಟು ಬ್ಯಾಕ್ ನೋಡಿ, ಈ ತಿಂಗಳಲ್ಲೇ ನಿಮ್ಗೆ ಆಲ್ಮೋಸ್ಟ್ 3 ಕಂತಿನ ಹಣ ರಿಸೀವ್ ಆಗಿದೆ. ಸೊ ಈ 3 ಕಂತಿನ ಹಣ ಕೊಟ್ಟ ಮೇಲೆ 30ನೇ ಕಂತಿನ ಹಣ ಈಗ ಸದ್ಯಕ್ಕೆ ಕೊಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಈಗಿರುವಂತ ಗವರ್ಮೆಂಟ್ ಅಲ್ಲಿ ನೀವೇ ಯೋಚನೆ ಮಾಡ್ಬಿಡ್ರಿ ಪ್ರಾಕ್ಟಿಕಲ್ ಆಗಿ. ಇವ್ರು ಇಷ್ಟು ಕೊಡೋದಕ್ಕೆ ಇಷ್ಟೆಲ್ಲ ಮಾಡಿದಾರೆ, ಏನೋ ಎಲೆಕ್ಷನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ನೀವು 30ನೇ ಕಂತಿನ ಹಣ ಇನ್ನು ಎಷ್ಟು ತಿಂಗಳು ಅಟ್ಟಾಡಿಸ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ 29 ಬರುತ್ತೆ, ಇನ್ನೂ ಕಾಲಾವಕಾಶ ಇದೆ, ತುಂಬಾ ಟೈಮ್ ಇದೆ. ಈ ತಿಂಗಳು ಪೂರ್ತಿ ಬರುತ್ತೆ. ಯಾರಿಗೆ ಬಂದಿಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಗೃಹಲಕ್ಷ್ಮಿ 29ನೇ ಕಂತಿನ ಹಣ ಇನ್ನ ಬಂದಿಲ್ಲ. ಮಂಡ್ಯ ಜಿಲ್ಲೆ ಕಮೆಂಟ್ ಹಾಕಿದ್ದಾರೆ, ಬರುತ್ತೆ. ಇನ್ನೂ ಟೈಮ್ ಇದೆ, ಈ ತಿಂಗಳು ಪೂರ್ತಿ ಟೈಮ್ ಇದೆ, ಬರುತ್ತೆ. ಚಿತ್ರದುರ್ಗ 29ನೇ ಕಂತಿನ ಹಣ ಕ್ರೆಡಿಟೆಡ್ ಅಂತ ಬಂದಿದೆ. ಗುಡ್, ಚಿತ್ರದುರ್ಗ ಜಿಲ್ಲೆಗೆ ಬರ್ತಾ ಇದೆ. ದಕ್ಷಿಣ ಕನ್ನಡ ಬಂದಿಲ್ಲ ಅಂತ ಹಾಕಿದ್ದಾರೆ, ಬರುತ್ತೆ. 2025ರಲ್ಲಿ ನಾವು ಅರ್ಜಿನ ಹಾಕಿದೀವಿ. ಅದಕ್ಕೆ ರೇಷನ್ ಕಾರ್ಡ್ಗೆ ಇನ್ನು ಅಪ್ರೂವಲ್ ಕೊಟ್ಟಿಲ್ಲ. 1 ವರ್ಷ ಆಗಿದೆ, ಇನ್ನು ಅಪ್ರೂವಲ್ ಕೊಟ್ಟಿಲ್ಲ. ಅಪ್ರೂವಲ್ ಕೊಡ್ತಾರ ಅಂತ ಕೇಳ್ತಾ ಇದ್ದಾರೆ. ಈಗ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಮಾಡ್ತಾ ಇರೋದೆಲ್ಲ ನಿಮಗೆ ಗೊತ್ತಿದೆ. ಸೊ ಯಾವ ರೀತಿ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ, ಯಾವ ಒಂದು ಆಧಾರದ ಮೇಲೆ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಪ್ರೋಸೆಸ್ ಏನಿತ್ತು ಇದು ಆಲ್ಮೋಸ್ಟ್ ಇವಾಗ ಮುಗಿಯೋದಿಕ್ಕೆ ಆಗಿದೆ. ರೇಷನ್ ಕಾರ್ಡ್ ಅಲ್ಲಿ ಕ್ಯಾನ್ಸಲೇಷನ್ ಪ್ರೋಸೆಸ್ ಏನಿತ್ತು, ಏನ್ ಹೇಳಿದ್ರು, ರೀಸೆಂಟ್ ಆಗಿ ನಮಗೆ ಬಂದಿರುವಂತ ಅಪ್ಡೇಟ್ ಪ್ರಕಾರ ತೀರ್ ಹೋಗಿರೋರು ರೇಷನ್ ಕಾರ್ಡ್ಗಳನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಅಂತವ್ರಿಗೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇದೆ. ಇದನ್ನ ನಾವು ಫಸ್ಟ್ ಕಟ್ ಡೌನ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ ಅಂತ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಗಳು ನಡೀತು. ಸೊ ಯಾರ್ಯಾರಿಗೆ ಬರ್ಬೇಕಿತ್ತು ಅದ್ರ ಕ್ರೈಟೀರಿಯಾ ಬಿಟ್ಟು ಯಾರ್ದೆಲ್ಲ ರೇಷನ್ ಕಾರ್ಡ್ಗಳಿತ್ತು ಅವ್ರದೆಲ್ಲ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಈಗ ಉಳ್ಕೊಂಡಿದ್ದು ಯಾರ್ದು ಅಂತ ಹೇಳಿದ್ರೆ, ಡೆತ್ ಆಗಿದ್ರು ಅವ್ರ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡದೇ ಇಲ್ದಿರೋರ್ದು ಕ್ಯಾನ್ಸಲೇಷನ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇತ್ತು. ಬಹುಶೇಕಡ ಇದು ಒಂದು ಲಾಸ್ಟ್ ಪ್ರೋಸೆಸ್ ಆಲ್ಮೋಸ್ಟ್ ಮುಗಿಯಕ್ಕಾಗಿದೆ. ಈ ಕ್ಯಾನ್ಸಲೇಷನ್ ಆಗಿದ ತಕ್ಷಣನೇ ಅಪ್ರೂವಲ್ ಸ್ಟೇಜ್ಗೆ ಇಳಿತಾರೆ. ಅಂದ್ರೆ ಇಷ್ಟು ವರ್ಷದಿಂದ ಯಾರೆಲ್ಲ ರೇಷನ್ ಕಾರ್ಡ್ ನ ಹಾಕಿದ್ದಾರೆ, ಯಾರಿಗೆಲ್ಲ ಬರ್ಬೇಕಾಗಿದೆ, ಇಂಥವ್ರದ್ದು ಕ್ರಾಸ್ ವೆರಿಫಿಕೇಶನ್ ನ ಮಾಡ್ಬಿಟ್ಟು ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ನ ಶುರು ಮಾಡ್ತಾರೆ. ಸೊ ನಿಮ್ಮ ದುಡ್ಡು ಎಲ್ಲೂ ಹೋಗೋದಿಲ್ಲ ಅಥವಾ ನಿಮ್ಮ ರೇಷನ್ ಕಾರ್ಡು ಎಲ್ಲೂ ಹೋಗೋದಿಲ್ಲ, ಬರುತ್ತೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಬಿಕಾಸ್ ಕ್ಯಾನ್ಸಲೇಷನ್ ಪ್ರೋಸೆಸ್ ಇನ್ನೂ ಮುಂದುವರಿತಾ ಇದೆ. ನ್ಯೂ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಡೇಟ್ ಅಂಡ್ ಟೈಮ್ ಹೇಳಿ. ಹೊಸದಾಗಿ, ಅದೇ ನಾನು ಹೇಳಿದೆ ನಿಮ್ಗೆ, ಹೊಸದಾಗಿ ನಾವು ರೇಷನ್ ಕಾರ್ಡೇ ಇಲ್ಲ ನಮ್ಮ ಹತ್ರ, ಹೊಸದಾಗಿ ಅಪ್ಲೈ ಮಾಡಬೇಕು ಅಂತ ಯಾರಾದ್ರೂ ಕಾಯ್ತಿದ್ರೆ ನಿಮ್ಗಳಿಗೆ ಇನ್ನೂ ಓಪನ್ ಆಗಿಲ್ಲ. ಸೊ ರೇಷನ್ ಕಾರ್ಡು, ಹೊಸ ರೇಷನ್ ಕಾರ್ಡ್ಗಳಿಗೆ ಇನ್ನೂ ಸ್ಲಾಟ್ ಓಪನ್ ಆಗಿಲ್ಲ ಅಥವಾ ವೆಬ್ಸೈಟ್ ಓಪನ್ ಆಗಿಲ್ಲ. ಅದು ಓಪನ್ ಆಗೋದಕ್ಕೆ ಅಫಿಷಿಯಲ್ ಆಗಿ ಆಹಾರ ಸಚಿವರೇ ಇದಕ್ಕೆ ಸ್ಟೇಟ್ಮೆಂಟ್ ನ ಕೊಡ್ತಾರೆ, ಅಲ್ಲಿವರೆಗೂ ವೇಟ್ ಮಾಡಬೇಕು. ಅದೇ ಇನ್ನೊಬ್ರು ಅದೇ ಸೇಮ್ ಡೇಟೆ ಕೇಳಿದ್ದಾರೆ ಯಾವಾಗ ಅಂತ ಹೇಳ್ಬಿಟ್ಟು. ಸೊ ಹೊಸ ರೇಷನ್ ಕಾರ್ಡ್ ಬಗ್ಗೆ ಹೇಳಿ, ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ ಗಳು ಬಂದಿಲ್ಲ, ಇನ್ನೂ ವೇಟ್ ಮಾಡಬೇಕು. ರೇಷನ್ ಕಾರ್ಡ್ ನಲ್ಲಿ ನೇಮ್ ನ ಡಿಲೀಟ್ ಮಾಡಬಹುದಾ ತಿಳಿಸಿ. ಖಂಡಿತ ಅದೇ ಹೇಳ್ತಿರೋದು ನಾನು, ತಿದ್ದುಪಡಿಗೆ ಅವಕಾಶ ಇದೆ ಅಂತ. ಡಿಲೀಟ್ ಆದ್ರೂ ಮಾಡ್ಕೊಳ್ಳಿ, ಆಡ್ ಆದ್ರೂ ಮಾಡ್ಕೊಳ್ಳಿ, ಫೋಟೋ ಚೇಂಜ್ ಮಾಡಿ, ಅಡ್ರೆಸ್ ಚೇಂಜ್ ಮಾಡಿ, ಫೋನ್ ನಂಬರ್ ಚೇಂಜ್ ಮಾಡಿ, ಎಲ್ಲದಕ್ಕೂ ಅವಕಾಶ ಇದೆ. ಇದಾದ್ಮೇಲೆ 29ನೇ ಕಂತು ಬಂದಿದೆ. ಚಿತ್ರದುರ್ಗಕ್ಕೆ 29ನೇ ಕಂತಿನ ಹಣ ಬಂದಿದೆ ಅಂತ ಹೇಳಿ ಮೆಸೇಜ್ ಆಗ್ತಾ ಇದಾರೆ. ಇದಾದ್ಮೇಲೆ ನಮ್ಗೆ ಇನ್ನ ಬಂದಿಲ್ಲ, ತುಂಬಾ ಕಷ್ಟ ಇದೆ, ನಾವು ಏನ್ ಮಾಡ್ಬೇಕು ತಿಳಿಸಿ ಮೇಡಮ್. ಇದು ಏನು ಅಂತ ಅಂದ್ರೆ, ಹುಬ್ಬಳ್ಳಿ ಅವರು ಅದೇ ಉಚಿತ ಮನೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅದನ್ನ 4-5 ವಿಡಿಯೋನ ಆಕ್ಚುಲಿ ಮಾಡಿದೀನಿ ನಿಮ್ಗೋಸ್ಕರ. ಆಕ್ಚುಲಿ ಗವರ್ಮೆಂಟ್ ಇಂದ ಮನೆಗಳನ್ನ ಕೊಡ್ತಾ ಇದ್ದಾರೆ. ನಾನು ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ರೀತಿಯಾಗಿರುವಂತ ಡೇಟಾನ ಶೇರ್ ಮಾಡಿರ್ತೀನಿ. ನೀವು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಾಗಿರೋದು ನಿಮ್ಮ ಕೆಲಸ. ಸೊ ನೀವು ಅಪ್ಲಿಕೇಶನ್ ಹಾಕಿಲ್ಲ, ನನ್ನ ಹತ್ರ ಇಲ್ಲಿ ಬಂದು ಕಮೆಂಟ್ ಹಾಕಿದ್ರೆ ನಾನ್ ಮನೆ ಕೊಡ್ಸಕ್ಕಾಗಲ್ಲ. ನೀವು ಅಪ್ಲಿಕೇಶನ್ ಹಾಕ್ಬೇಕು, ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ಖಂಡಿತ ಗವರ್ಮೆಂಟ್ ಕಡೆಯಿಂದ ಮನೆ ಕೊಟ್ಟೆ ಕೊಡ್ತಾರೆ. ಅದನ್ನ ನಾನು ತುಂಬಾ ಸತಿ ಕ್ಲಿಯರ್ ಆಗಿ ಹೇಳಿದೀನಿ. ನೀವು ಇಲ್ಲಿ ಕಮೆಂಟ್ ಹಾಕಿದ್ರೆ ಮನೆ ಕೊಡಲ್ಲ ಯಾರು, ನೀವು ಅಪ್ಲಿಕೇಶನ್ ಹಾಕ್ಬೇಕು. ಸೊ ಪ್ಲೀಸ್, ಯಾರಾದ್ರೂ ಹೊಸ ಮನೆ ಬೇಕು ಅಂದ್ರೆ ಗವರ್ಮೆಂಟ್ ಇಂದ ರಿಜಿಸ್ಟರ್ ಆಗಿ ಕೆಲವೊಂದಷ್ಟು ಮನೆಗಳನ್ನ ಕೊಡ್ತಾ ಇದ್ದಾರೆ ಬಡವ್ರಿಗೆ ಅಂತ ಹೇಳ್ಬಿಟ್ಟು. ನೀವು ಬೆಂಗಳೂರು ಕರ್ನಾಟಕವನ್ಗೆ ಹೋಗಿ ಈ ತರ ಒಂದು ಫ್ರೀ ಹೋಮ್ ಸ್ಕೀಮ್ ಇದೆಯಲ್ಲ ಕರ್ನಾಟಕದ್ದು, ಅದಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಕರೀತಾರಲ್ಲ, ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಹೆಲ್ಪ್ ಮಾಡ್ತಾರೆ. ಸಿಂಪಲ್, ಓಕೆನಾ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲಾನು ತಗೊಂಡೋಗ್ಬೇಕು. ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಅಪ್ಲಿಕೇಶನ್ ಅಪ್ರೂವ್ ಆದ್ರೆ ಮನೆ ಸಿಗುತ್ತೆ ನಿಮ್ಗೆ. ಯುಟಿಲೈಸ್ ಮಾಡ್ಕೊಳ್ಳಿ. 1 BHK 2 BHK ಎಲ್ಲ ಕೊಡ್ತಾ ಇದಾರೆ, ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸ್ವಂತಕ್ಕೆ ಕೊಡ್ತಾರೆ, ಕಮ್ಮಿ ಇಂಟ್ರೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ. ನೀವು ಕೇಳಿರುವಂತ ಎಲ್ಲಾ ಕಮೆಂಟ್ಸ್ ಗಳಿಗೆ ಮೆಜಾರಿಟಿ ನಂಗೆ 29ನೇ ಕಂತಿನ ಹಣದ ಬಗ್ಗೆನೇ ಕಮೆಂಟ್ಸ್ ಬಂದಿದೆ. ರೇಷನ್ ಕಾರ್ಡ್ ಬಗ್ಗೆನೂ ಕಮೆಂಟ್ಸ್ ಬಂದಿದೆ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತಾರೆ ನಾ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋಲಿ. ನೋಡೋಣ ಮುಂದಿನ ವಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ, ಚಿನ್ನದ ಮತ್ತು ಬೆಳ್ಳಿಯ ದರದ ಮೇಲೆ ಏನೆಲ್ಲ ಚೇಂಜಸ್ ಗಳಾಗುತ್ತೆ ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.